ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಿಮಗೆ ಗೊತ್ತಿರ್ಬೋದು, ಇತ್ತೀಚಿನ ದಿನದಲ್ಲಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ಮನೆಯಲ್ಲೂ ಐರನ್ ಕಡಾಯಿನ ಯೂಸ್ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇದು ನ್ಯಾಚುರಲ್ ಆಗಿನೇ ನಾನ್ ಸ್ಟಿಕ್ ಆಗಿ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ನಾವು ನಾನ್ ಸ್ಟಿಕ್ಕೇ ತಗೋಬೇಕು ಅಂತ ಏನಿಲ್ಲ, ಬಿಕಾಸ್ ನಾನ್ ಸ್ಟಿಕ್ ನಾವು ಯೂಸ್ ಮಾಡೋದ್ರಿಂದ ಹೆಲ್ತ್ಗೆ ತುಂಬಾನೇ ಸೈಡ್ ಎಫೆಕ್ಟ್ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅಂದರೆ ತುಂಬ ಜನ ಕೂಡ ಅದೆಲ್ಲ ಸ್ಕಿಪ್ ಮಾಡ್ತಾ ಈಗ ನ್ಯಾಚುರಲ್ ಒಂದು ಕಡೆಗೆ ಎಲ್ಲರೂ ಕೂಡ ಗಮನ ಹರಿಸ್ತಾ ಇದ್ದಾರೆ. ಸೊ ನಾನು ಕೂಡ ಹಾಗೇನೆ ಮೀಶೋದಲ್ಲಿ ಈ ಒಂದು ಕಡಾಯಿನ ತರಿಸ್ಕೊಂಡೆ. ಇದು ಪ್ಯೂರ್ ಅಂದರೆ ಪ್ಯೂರ್ ಐರನ್, ಓಕೆನಾ. ಯಾವುದೇ ರೀತಿ ಬೇರೆ ಮೆಟೀರಿಯಲ್ ಎಲ್ಲೂ ಏನು ಕೂಡ ಮಿಕ್ಸ್ಡ್ ಆಗಿಲ್ಲ. ಫುಲ್ಲು ಕಬ್ಬಿಣದಲ್ಲೇ ಮಾಡಿರೋಂಥದ್ದು, ಗೀಟಿಂಗ್ ಎಂಥದ್ದು ಇಲ್ಲ. ಬೆಸ್ಟ್ ಕ್ವಾಲಿಟಿಲಿದೆ ಇದು. ಮತ್ತು ತುಂಬಾ ಸ್ಟ್ರಾಂಗ್ ಆಗಿ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ. ನೋಡ್ತಾ ಇದ್ರಲ್ವ, ತುಂಬ ಚೆನ್ನಾಗಿದೆ ಗ್ರಿಪ್ಪಿಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ಎಡ್ಜಸ್ ಎಲ್ಲ ಇದೆ ಅಲ್ವಾ, ಸೊ ಅದು ತುಂಬಾ ಸ್ಮೂತ್ ಫಿನಿಶಿಂಗ್ ಇದೆ. ಸೊ ದಟ್ ನಾವು ಯೂಸ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಕೂಡ ಅದು ನಮಗೆ ಅಂದರೆ ಸ್ಕಿನ್ಗೆ ಡ್ಯಾಮೇಜಸ್ ಆಗೋಂಥದ್ದು, ಅಂದರೆ ಕಟ್ ಆಗೋಂಥದ್ದು, ಕುಯ್ಕೊಳ್ಳೋಂಥದ್ದು ಆ ರೀತಿನಲ್ಲಿ ಆಗೋದಿಲ್ಲ. ಫುಲ್ ಸ್ಮೂತ್ ಆಗಿ ಕೊಟ್ಟಿದ್ದಾರೆ, ನಾವು ಆರಾಮ್ಸಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಚಿಕ್ಕ ಮಕ್ಕಳು ಕೂಡ ಏನಾದ್ರು ಮುಟ್ಟಿದ್ರು ಕೂಡ ಪ್ರಾಬ್ಲಮ್ ಏನು ಕೂಡ ಆಗೋದಿಲ್ಲ. ಅಷ್ಟು ತುಂಬ ಚೆನ್ನಾಗಿದೆ ಇದು. ನಾನು ಆಗಲೇ ಹೇಳ್ದಾಗೆ ನೋ ಕೋಟೆಡ್, ಏನು ಕೂಡ ಕೋಟಿಂಗ್ ಎಂಥದ್ದು ಇಲ್ಲ. ಮತ್ತು ಬೇಸ್ ಇದೆ ಅಲ್ವಾ, ತುಂಬಾ ಹೆವಿ ಇದೆ ಅಂತಲೇ ಹೇಳ್ಬೋದು. ನಾವು ಯಾವುದೇ ಪಾತ್ರೆಗಳನ್ನು ತಗೊಂಡ್ರು ಕೂಡ ಬೇಸ್ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಬಿಕಾಸ್ ಬೆಂಕಿ ಉರಿಯೋದು ಅಲ್ಲೇ ಅಲ್ವಾ. ಸೊ ಏನಾದ್ರು ಮತ್ತು ತೂತ್ ಆಗುವಂಥದ್ದು, ಅಂದರೆ ಹೋಲ್ ಆಗುವಂಥದ್ದು ಅಥವಾ ಸೀಳ್ಕೊಬಿಡುವಂಥದ್ದು ಆ ರೀತಿನಲ್ಲೆಲ್ಲ ಆಗಿಬಿಡುತ್ತೆ. ಬಟ್ ಬೇಸ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಈ ಒಂದು ಕಡಾಯಿಗೆ. ಆ್ಯಂಡ್ ಈ ಕಡಾಯಿ ಅಗಲ ಬಂದು 9 ಇಂಚಸ್ ಅಷ್ಟು ಬರುತ್ತೆ. ವೆಯ್ಟ್ ಬಂದು 1 kg ಅಷ್ಟು ವೆಯ್ಟ್ ಬರುತ್ತೆ. ಸ್ವಲ್ಪ ವೆಯ್ಟ್ ಇದೆ ಅಂತಲೇ ಹೇಳ್ಬೋದು. ಒಂದು 3/4 kg ಅಷ್ಟು ನಾವು ಫುಡ್ನ ಪ್ರಿಪೇರ್ ಮಾಡ್ಬೋದು. ಅಥವಾ ನೀವೇನಾದ್ರು ಆಯಿಲ್ ಫ್ರೈ ಮಾಡ್ತೀರಾ, ಒಂದು 3/4 ಲೀಟ್ರ್ ಆಯಿಲ್ ಹಾಕ್ತೀರಾ ಅಂತ ಹೇಳಿದ್ರು ಕೂಡ ಸೊ ಆಯಿಲ್ ಹಾಕೋಬೋದು. ಅಷ್ಟು ಕೆಪಾಸಿಟಿ ಇದೆ ಇದು, ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಒಂದು ಐರನ್ ಕಡಾಯಿನ ನಾನು ಮೀಶೋಯಿಂದ ಪರ್ಚೇಸ್ ಮಾಡಿದ್ದು. ಸೀರಿಯಸ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ನಂಬರ್ 1 ಅಂತಲೇ ಹೇಳ್ಬೋದು. ಬೆಸ್ಟ್ ಕ್ವಾಲಿಟಿಲಿದೆ. ನಾವು ಹೊರಗಡೆ ಈ ರೀತಿ ನಾವು ತಗೊತೀವಿ ಅಂತ ಹೇಳಿದ್ರೆ ತುಂಬ ಜಾಸ್ತಿ ಪ್ರೈಸಲ್ಲೇ ಹೇಳ್ಬಿಡ್ತಾರೆ. ಮತ್ತು ಕೆಲವೊಂದು ಸಿಗತ್ತೆ, ಅಂದರೆ ಇದಕ್ಕಿಂತ ಇನ್ನೂ ನಿಮಗೆ ಪ್ರೈಸಲ್ಲೆಲ್ಲ ಕಮ್ಮಿನಲ್ಲಿ ಸಿಗ್ಬೋದು. ಬಟ್ ಎಡ್ಜಸ್ ಎಲ್ಲ ಸ್ಮೂತ್ ಇರೋದಿಲ್ಲ, ಒಂಥರ ರಫ್ ಆಗಿರುತ್ತೆ, ಕುಯ್ಕೊಬಿಡುತ್ತೆ. ಯೂಸ್ ಮಾಡೋದಕ್ಕೇ ಭಯ ಆಗಿಬಿಡುತ್ತೆ. ಬಿಕಾಸ್ ನಾವು ಪಲ್ಯ ಮಾಡ್ತಾ ಇರ್ತೀವಿ, ಆಮೇಲೆ ಏನೋ ಒಂದು ಸರ್ವ್ ಎಲ್ಲ ಮಾಡಬೇಕಾದ್ರೆ ಅದು ಅಂದರೆ ನಮ್ಮ ಸ್ಕಿನ್ಗೆ ಟಚ್ ಆಗಿಬಿಟ್ಟಾಗ ಫುಲ್ಲು ಬ್ಲಡ್ ಬರೋಂಥದ್ದು, ಕಟ್ ಆಗೋವಂಥದ್ದು ಸ್ಕಿನ್ ಎಲ್ಲದು ಕೂಡ ಆ ರೀತಿ ಪ್ರಾಬ್ಲಮ್ ಆಗಿಬಿಡುತ್ತೆ. ಬಟ್ ಇದು ತುಂಬ ಸ್ಮೂತ್ ಎಡ್ಜಸ್ ಇದೆ, ತುಂಬ ಚೆನ್ನಾಗಿದೆ, ಒಳ್ಳೆ ಬ್ರ್ಯಾಂಡೆಡ್ ಅಂತ ಅನ್ಸುತ್ತೆ. ಆ್ಯಂಡ್ ಬ್ರ್ಯಾಂಡ್ ನೇಮ್ ಏನಪ್ಪ ಅಂತ ಹೇಳಿದ್ರೆ ವಿಸ್ಮಯಸ್ ಬ್ರ್ಯಾಂಡ್ ಅಂತ ಹೇಳಿ ಚೆನ್ನಾಗಿದೆ. ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಆ್ಯಂಡ್ ತುಂಬ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು. ಒಂದು 3/4 kg ಅಂತ ಹೇಳಿದ್ರೆ ಸಾಕಲ್ವಾ. ಸೊ ಒಂದು 5 to 6 ಮೆಂಬರ್ಸ್ ಇದ್ರೂ ಕೂಡ ನಾವು ಫುಡ್ನ ಪ್ರಿಪೇರ್ ಮಾಡ್ಕೋಬೋದು. ಸ್ವಲ್ಪ ತುಂಬ ಕಮ್ಮಿ ಕ್ವಾಂಟಿಟಿ ನೀವು ಯೂಸ್ ಮಾಡ್ತೀರಾ ಫುಡ್ ಅಂತ ಹೇಳಿದ್ರೆ ಜಾಸ್ತಿ ಜನಕ್ಕೂ ಕೂಡ ನಾವು ಇದರಲ್ಲಿ ಪ್ರಿಪೇರ್ ಮಾಡ್ಕೋಬೋದು. ಚೆನ್ನಾಗಿದೆ, ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಆ್ಯಂಡ್ ಪ್ರೈಸು ಕೂಡ ತುಂಬಾ ಕಡಿಮೆ ಪ್ರೈಸು, ಬರೀ 384 ರೂಪಾಯಿನಲ್ಲಿ ಕೊಟ್ಟಿದ್ದು. ಆರಾಮ್ಸಾಗಿ ಕೊಡ್ಬೋದು, ಅಷ್ಟು ಚೆನ್ನಾಗಿದೆ. ಸೊ ನೋಡಿ, ನಿಮಗೂ ಬೇಕು ಅಂತ ಹೇಳಿದ್ರೆ ತಗೊಳ್ಳಿ. ಯಾರೆಲ್ಲ ತಗೋಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಚೆನ್ನಾಗಿದೆ, ಪರ್ಚೇಸ್ ಮಾಡ್ಕೊಳ್ಳಿ. ಲಿಂಕ್ ಕೊಟ್ಟಿರ್ತೀನಿ ನಾನು ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ. ಚೆನ್ನಾಗಿದೆ, ಓಕೆನಾ. ಆ್ಯಂಡ್ ಏನೋ ಡೌಟ್ ಇತ್ತು ಇವತ್ತಿನ ವಿಡಿಯೋ ಬಗ್ಗೆ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡಿದಂತೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸಪೋರ್ಟ್ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.